ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದ ಹೆಮ್ಮೆಯ ಕ್ರೀಡಾಪಟು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಜಿಗಿತ. ಸಾಗರ ಶಾಸಕರಿಂದ ಅಭಿನಂದನೆ. ಸಾಗರದ ಹೆಮ್ಮೆಯ ಕ್ರೀಡಾಪಟು ಪ್ರೇಕ್ಷಾ ಎಲ್ ಗೌಡ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಸಾಗರ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ತಮ್ಮ ನಿವಾಸದಲ್ಲಿ ಪ್ರೇಕ್ಷಾ ಎಲ್ ಗೌಡ ಇವರನ್ನು ಅಭಿನಂದಿಸಿ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗುವಂತೆ ಪ್ರೋತ್ಸಾಹಿಸಿದರು. ಗೋಪಾಲಕೃಷ್ಣ ಬೇಳೂರು ಅವರು ತಮ್ಮನ್ನ ಭರವಸೆಯ ಪಿಟಿ ಉಷಾ ಅಂತ ಕರೆದಿದ್ದಾರೆ. ಅದಕ್ಕೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಪಿಟಿ ಉಷಾ ಅವರು ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಒಂದು ಪ್ರೇರಣೆ ಆಗಿದ್ದಾರೆ. ನಾನು ಇನ್ನು ಮುಂದೆ ಅವ್ರ ಥರನೇ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಂದರೆ ಫೋನ್ನೆಲ್ಲ ಬಿಟ್ಟು ಒಂದು ಎಜುಕೇಷನ್ ಇಲ್ಲ ಸ್ಪೋರ್ಟ್ಸ್ ಮೇಲೆ ಹೋಗಿ, ಸ್ಪೋರ್ಟ್ಸ್ ಅಂತ ಬಂದರೆ ನಾವು ನ್ಯಾಷನಲ್ಸ್ ಆಡಿದರೆ ಈಗ ನಮಗೆ ಗೌರ್ಮೆಂಟ್ ಕೆಲಸ ಇದೆ. ಫೋನ್ನ ಬಿಟ್ಟು ಎಜುಕೇಷನ್ ಮತ್ತು ಸ್ಪೋರ್ಟ್ಸ್ನ ಮುಂದುವರ್ಸ್ಕೊಂಡು ಹೋಗಿ ನಿಮಗೆ ಮುಂದೆ ಒಳ್ಳೆಯದಾಗಿ ಹೆಲ್ಪ್ ಆಗುತ್ತೆ. ಅದಕ್ಕೇನು ಹೇಳ್ತೀರಿ? ಮುಂದೆ ಅವ್ರ ಥರನೇ ಆಗಿ ಅವ್ರಿಗಿರೋ ರೆಕಾರ್ಡ್ನೆಲ್ಲ ನಾನೇ ಬ್ರೇಕ್ ಮಾಡ್ತೀನಿ. ಪಿಟಿ ಉಷಾ ಥರ ನಿನ್ನೆ ನಡೆದು ಶಿವಮೊಗ್ಗ ರಾಜ್ಯ ಮಟ್ಟದ ನೆಹರು ಕ್ರೀಡಾಂಗಣದಲ್ಲಿ ನಾನು ಹೈ ಜಂಪ್ನಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಇದಕ್ಕೆ ನನ್ನ ತಂದೆ ತಾಯಿ ಮತ್ತು ನನ್ನ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಕಾರಣ. ನ್ಯಾಷನಲ್ಸ್ ಜಾರ್ಖಂಡ್ ರಾಂಚಿಯಲ್ಲಿ ನಡೆಯಲಿದೆ. ಅಲ್ಲೂ ಕೂಡ ನಾನು ಆಡಿ ನನ್ನ ರಾಜ್ಯಕ್ಕೆ, ನನ್ನ ಕರ್ನಾಟಕಕ್ಕೆ, ನಮ್ಮ ಸಾಗರಕ್ಕೆ ಕೀರ್ತಿ ತರುವಾಗಿ ನಾನು ಪ್ರೇಕ್ಷಾ ಇವಳು ಮೊನ್ನೆ ಒಂದು ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೋಗ್ತಾ ಇದ್ದಾಳಂತೇಳಿ ನಿಜವಾಗ್ಲೂ ಹೆಮ್ಮೆ ಇದೆ. ಒಬ್ಬ ಪೊಲೀಸ್ ಇಲಾಖೆಯ ಅವರ ಮಗಳು ದೊಡ್ಡ ಸಾಧನೆ ಮಾಡಿದ್ದಾರೆ. ನನಗನ್ನಿಸ್ತದೆ ಇವಳು ನೋಡಿದ್ರೆ ನನಗೆ ನೆಕ್ಸ್ಟ್ ಏನಾದ್ರು ಪಿಟಿ ಉಷಾ ಥರ ಸಾಧನೆ ಮಾಡ್ಬೋದು ಏನೋ ಅನ್ನಿಸ್ತದೆ. ಅಷ್ಟು ಇದರಲ್ಲಿ ಇದ್ದಾಳೆ, ಅಂದರೆ ಚಾಲೆಂಜಿಂಗ್ ತಗೊಳ್ಳೋ ರೀತಿಯಲ್ಲಿ ಇದ್ದಾಳೆ. ಖುಷಿ ಆಗುತ್ತೆ. ಅವಳ ಭವಿಷ್ಯದಲ್ಲಿ ಒಳ್ಳೆ ಅಥ್ಲೆಟ್ಸ್ ಆಗಬೇಕನ್ನೋದು ನಮಗೂ ಉದ್ದೇಶ. ಒಳ್ಳೆ ಭವಿಷ್ಯ ಇದೆ ಅವಳಿಗೆ. ಚೆನ್ನಾಗಿ ಆಡಿ ಇನ್ನೂ ಹೆಚ್ಚಿನ ಅವ್ರ ತಂದೆಯವರು ಹೆಂಗಿದ್ರು ಪೊಲೀಸ್ ಇಲಾಖೆ ಇರೋದ್ರಿಂದ ಸಹಕಾರ ಕೊಟ್ಟರೆ, ನಾವೆಲ್ಲರೂ ಸಹಕಾರ ಕೊಟ್ಟರೆ ಒಳ್ಳೆಯ ಓಟಗಾರ್ತಿ ಅಥವಾ ಇನ್ನೊಂದು ಸ್ಪೋರ್ಟ್ಸಲ್ಲಿ ಬರ್ತಾಳೆ ಅಂತ ಹೇಳ್ಬೋದು.